ಏನಪ್ಪ ಇವತ್ತು ಸಂಡೇ, ಇವತ್ತು ಕೆಲ್ಸಕ್ಕೆ ಹೋಗ್ಬೇಕಾ ನೀನು? ಆರಾಮಾಗಿ ಮನೇಲಿ ರೆಸ್ಟ್ ಮಾಡ್ಬೋದಲ್ವಾ? ಇಲ್ಲ ಕಣಮ್ಮ, ತುಂಬಾ ವರ್ಕ್ ಇದೆ, ಇವತ್ತು ಹೋಗ್ಲೇಬೇಕು. ಅಣ್ಣ ಇವತ್ತು ರಜಾ ಹಾಕ್ಬೇಕು ತಾನೆ, ಫಿಲಮ್ಗೆ ಹೋಗ್ಬೋದಾಗಿತ್ತು. ಹೆಂಗೋ ನನಗೂ ರಜಾ ಇತ್ತು. ಇಲ್ಲ ತಾನು, ನೀವಿಬ್ಬರೇ ಹೋಗಿ ಬನ್ನಿ, ನನ್ನ ಕೆಲಸ ಸ್ವಲ್ಪ ಜಾಸ್ತಿ ಇದೆ. ಅಮ್ಮ ತುಂಬಾ ತಲೆನೋಯ್ತಿದೆ, ಸ್ವಲ್ಪ ಕಾಫಿ ಮಾಡ್ಕೊಡಮ್ಮ. ಓಹೋ, ಸಾಹೇಬ್ರಿಗೆ ತಲೆ ಬೇರೆ ನೋಯ್ತಾಯ್ತು. ಕೆಲಸ ಎಲ್ಲ ಕಾರ್ಯ ಅಲ್ಲದೆ ಮನೇಲಿ ಕೂತಿದ್ಯಾ? ನಂಗೆ ಬೇಜಾನ್ ಕೆಲಸ ಬೇಕಣ್ಣ, ಹೋಗಿ ಮಾಡ್ಕೊಂಡ್ ಕುಡಿಯೋಗು. ಇದನ್ನು ತುಂಬಾ ತಲೆನೋಯ್ತಿದೆ, ಸ್ವಲ್ಪ ಟ್ಯಾಬ್ಲೆಟ್ ತೊಗೊಂಬರಪ್ಪ. ಹೋಗ್ತಾರೆ ಹುಡುಗನ ಹತ್ರ ಟ್ಯಾಬ್ಲೆಟ್ ತಂದು ಕೊಡು ಅಂತ ಕೇಳ್ತೀಯ? ನಾಚಿಕೆ ಆಗಲ್ವ? ನಿನ್ಗಂತೂ ಕೆಲಸ ಕಾರ್ಯ ಇಲ್ಲ, ನನಗಿಲ್ಲ ಅಂತ ಅನ್ಕೊಂಡಿದ್ಯಾ? ಹೋಗಿ ನೀನೇ ಬೇಕಾದ್ರೆ ತಗೊಂಬಾ. ಏನದನು ಅಮ್ಮನ ತರ ನೀನು ಅವಮಾನ ಮಾಡ್ತೀಯಲ್ಲ? ಅವಮಾನ ಮಾಡ್ತಾ ಇಲ್ಲ ಕಣ ನಿನ್ಗೆ. ಕಾಲೇಜ್ ಮುಗ್ದು 2 ವರ್ಷ ಆಗದೆ. ಫಸ್ಟ್ ಕೆಲಸ ಹುಡಿಕೊಂಡು ಸಂಬಳ ತಂದು ಕೊಡೋದು ಕಲ್ತ್ಕೊ ನನ್ನ ಕೈಗೆ. ಅಮ್ಮ ನಾನು ಎಲ್ಲಾ ಕಡೆ ಟ್ರೈ ಮಾಡ್ತಾ ಇದೀನಿ ಕಣಮ್ಮ, ಎಲ್ಲೂ ಕೆಲಸ ಸಿಗ್ತಾ ಇಲ್ಲ. ಸಿಕ್ಕಿದ ತಕ್ಷಣ ಕೆಲ್ಸಕ್ಕೆ ಹೋಗ್ತೀನಿ ಕಣಮ್ಮ. ಸಾಕು ಸುಮ್ಮನೆ ಸುಳ್ಳು ಹೇಳ್ಬೇಡ. ನನ್ನ ಕಾಲೇಜ್ ಮುಗಿಯಕ್ಕೆ ಇನ್ನೂ 6 ತಿಂಗಳೈತಿ. ಆಲ್ರೆಡಿ ನಾನು ಕ್ಯಾಂಪಸ್ ಸೆಲೆಕ್ಷನ್ ಆಗಿದ್ದೀನಿ. ನಿನಗೇನೋ ಕೆಲಸ ಹುಡ್ಕೊಳಕ್ ರೋಗ? ಅದನ್ನು ನನ್ನ ಸ್ಕಿಲ್ಸ್ಗೆ ಸೂಟಬಲ್ ಕೆಲಸ ಸಿಗ್ತಾ ಇಲ್ಲ ಕಣೋ, ಇಲ್ಲಾಂದ್ರೆ ಕಮ್ಮಿ ಸಂಬಳಕ್ಕೆ ಹೋಗ್ಬೇಕಾಗುತ್ತೆ ನಾನು. ಅವೆಲ್ಲ ನನಗೆ ಗೊತ್ತಿಲ್ಲ ಕಣೋ. ಇನ್ನೊಂದು ತಿಂಗಳು ಕೆಲಸ ಹುಡಿಕೊಂಡು ಸಂಬಳ ತಂದ್ಕೊಳ್ಳಿ ನನ್ನ ಕೈಗೆ ಅಂದ್ರೆ ಮನೆಯಿಂದ ಆಚೆಗೆ ಹಾಕ್ಬಿಡ್ತೀನಿ ನಿನ್ನ. ಕಾಸಿನ ಮೇಲೆ ಲೋಕ